In this video, we'll discuss about Schrodinger time independent wave equation. This equation ಯಾಕೆ ನಾವು derivation ಮಾಡ್ತೀವಿ ಅಂತಂದ್ರೆ ಡಿ ಬ್ರಾಗ್ಲಿ ಥಿಯರಿ ಇಟ್ ಇಸ್ ಹೈಪೋಥಿಸಿಸ್ ಅಂಡ್ ಇಟ್ ಇಸ್ ನಾಟ್ ಎ ಕಂಪ್ಲೀಟ್ಲಿ ಪ್ರೂವ್. ಯಾವುದು ಡಿ ಬ್ರಾಗ್ಲಿ ಥಿಯರಿ ಅನ್ನೋದು ಹೈಪೋಥಿಸಿಸ್ ಮತ್ತೆ ಅದು ಕಂಪ್ಲೀಟ್ ಆಗಿ ಪ್ರೂವ್ ಆಗಿಲ್ಲ. ದೇರ್ಫೋರ್ ಇದರಲ್ಲಿರೋ ಡ್ರಾಬ್ಯಾಕ್ಸ್ನ ಯಾವುದು ನಮಗೆ ಕ್ಲಿಯರ್ ಮಾಡುತ್ತೆ ಅಂದರೆ ಸ್ಟಾರ್ಡಿಂಜರ್ ಟೈಮ್ ಇಂಡಿಪೆಂಡೆಂಟ್ ವೇವ್ ಈಕ್ವೇಶನ್. ಹಿಯರ್ ಟೈಮ್ ಇಂಡಿಪೆಂಡೆಂಟ್ ಅಂದ್ರೇನು, ಈ ಈಕ್ವೇಶನ್ ಅಲ್ಲಿ ಟೈಮ್ ಅನ್ನೋ ಟರ್ಮ್ ಇರೋದಿಲ್ಲ. ಓಕೆ, therefore it is called Schrodinger time independent wave equation. ಓಕೆ, ಡೆರಿವೇಷನ್ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಜನರಲ್ ಫಾರ್ಮುಲಾ ಗೊತ್ತಿರಬೇಕು. ಟೋಟಲ್ ಎನರ್ಜಿ ಅಂದ್ರೆ ಏನು? ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಇದು ಜನರಲ್ ಫಾರ್ಮುಲಾ. ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದ್ರೇನು? ದಟ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ p square divided by 2m, where p means momentum, m ಅಂದ್ರೇನು ಮಾಸ್. ದಿಸ್ ಇಸ್ ಜನರಲ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು u. ಇದೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಇಲ್ಲಿ ಈಕ್ವೇಶನ್ ನಂಬರ್ 1 ಅಲ್ಲಿ. ಓಕೆ, ಅವಾಗ ಏನು ಬರುತ್ತೆ? ಟೋಟಲ್ ಎನರ್ಜಿ ಅಂದ್ರೆ ಏನು ಕೊಟ್ಟಿದ್ವಿ ನಾವು? ಸಿಂಬಲ್ ಇ ಅಂತ ಕೊಟ್ಟಿದ್ವಿ. ಕೈನೆಟಿಕ್ ಎನರ್ಜಿ ಅಂದ್ರೇನು? p ಸ್ಕ್ವೇರ್ ಡಿವೈಡ್ ಬೈ 2m ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ u ಅಂತ ಕೊಟ್ಟಿದ್ವಿ. ದಿಸ್ ಇಸ್ ಈಕ್ವೇಶನ್ ನಂಬರ್ 2 ಆಯ್ತು. ಓಕೆ, ನೆಕ್ಸ್ಟ್ ವೇವ್ ಫಂಕ್ಷನ್ ದಟ್ ಇಸ್ xi is given by general, this is also standard formula. Xi is equal to e power I into kx minus omega t. Okay, where I ಅಂದ್ರೇನು? imaginary unit, that is equal to root of minus 1. General ಅದು I value is to root of minus 1. K means angular wave number. Next omega ಅಂದ್ರೇನು? angular frequency. Okay, ಇದು ಟರ್ಮ್ಸ್ ಯಾವುದರಲ್ಲಿ? ವೇವ್ ಫಂಕ್ಷನ್ ಅಲ್ಲಿ. ಇದಕ್ಕೆ ನಾವು ಏನಂತ ಕೊಟ್ಟಿದ್ವಿ? ಈಕ್ವೇಶನ್ ನಂಬರ್ 3 ಅಂತ ಕೊಟ್ಟಿದ್ವಿ. ಅದಕ್ಕೆ ವೇವ್ ಫಂಕ್ಷನ್ ಇದಕ್ಕೆ ಈಕ್ವೇಶನ್ಗೆ 3 ಅಂತ ಕೊಟ್ಟಿದ್ವಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ನಮಗೆ ಟಿ ಬರಬಾರ್ದು, ಬಿಕಾಸ್ ನಾವಿಲ್ಲಿ ಟೈಮ್ ಇಂಡಿಪೆಂಡೆಂಟ್ ಮಾಡ್ತಾ ಇರೋದು. ನೆಕ್ಸ್ಟ್ ನಾವೇನು ಮಾಡ್ತೀವಿ? ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡಿಫ್ರೆನ್ಶಿಯೇಟ್ ಎಬೋ ಈಕ್ವೇಶನ್, ದಟ್ ಈಸ್ ಈಕ್ವೇಶನ್ ನಂಬರ್ 3 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವೇನಾಗುತ್ತೆ? ಡಿ xi ಡಿವೈಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರುತ್ತೆ? ಈ ಟರ್ಮ್ ಹಂಗೆ ಇರುತ್ತೆ. ಯಾವ ಟರ್ಮು? ಇ ಪವರ್ ಐ ಇಂಟು ಕೆ ಎಕ್ಸ್ ಮೈನಸ್ ಒಮೆಗಾ ಟಿ ಹಂಗೆ ಇರುತ್ತೆ. ಎಕ್ಸ್ಟ್ರಾ ಏನು ಬರುತ್ತೆ ಇಲ್ಲಿ? ಐ ಇಂಟು ಕೆ ಬರುತ್ತೆ. ಇದು ಟ್ರಿಕ್ ನಿಮ್ಗೆ ನೆನ್ಪಿಟ್ಕೊಳಕ್ಕೆ. ಓಕೆ, ಸೇಮ್ ಈ ಟರ್ಮ್ ಹಂಗೆ ಬರುತ್ತೆ. ಎಕ್ಸ್ಟ್ರಾ ಏನು ಬರುತ್ತೆ ಇಲ್ಲಿ? ಐ ಇಂಟು ಕೆ ಬರುತ್ತೆ. ದೇರ್ಫೋರ್ ಡಿ xi ಡಿವೈಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಐ ಇಂಟು ಕೆ ಎಕ್ಸ್ಟ್ರಾ ಬಂತಿಲ್ಲಿ ಇ ಪವರ್, ಸೇಮ್ ಇದೆಲ್ಲ ಹಂಗಿದೆ ಹಂಗೆ, ಇ ಪವರ್ ಐ ಇಂಟು ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಓಕೆ, ಈಗ ನೋಡಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನು ಬರೀಬೋದು? ಡಿ xi ಡಿವೈಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಐ ಇಂಟು ಕೆ ಹಂಗೆ ಬರೀರಿ. ಇದನ್ನ ಏನು ಬರೀಬೋದು? ಇ ಪವರ್ ಐ ಇಂಟು ಕೆ ಎಕ್ಸ್ ಮೈನಸ್ ಒಮೆಗಾ ಟಿ ಅಂತ ಬರೀಬೋದು, xi ಅಂತ ಬರೀಬೋದು. ದೇರ್ಫೋರ್ ಡಿ xi ಡಿವೈಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಐ ಇಂಟು ಕೆ ಇಂಟು xi ಅಂತ ನಾವು ಇಲ್ಲಿ ಬರೀಬೋದು. ಓಕೆ, ಇದನ್ನ ಫರ್ದರ್ ಏನು ಮಾಡ್ಬೇಕು? ಇಲ್ಲಿ ಸೆಕೆಂಡ್ ಡೆರಿವೇಟಿವ್ ಬರೀಬೇಕು ಇದಕ್ಕೆ. ಓಕೆ, ಈ ಈಕ್ವೇಶನ್ಗೆ ಏನು ಬರಬೇಕು? ನಾವು ಇಲ್ಲಿ ಸೆಕೆಂಡ್ ಡೆರಿವೇಟಿವ್ ಬರಬೇಕು. ಅವಾಗ ಏನು ಮಾಡಬೇಕು? ಸ್ಕ್ವೇರ್ ಮಾಡಿ. ಡಿ ಸ್ಕ್ವೇರ್ xi ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ಇಂಟು ಕೆ ಹೋಲ್ ಸ್ಕ್ವೇರ್ ಇಂಟು xi ಆಗುತ್ತೆ. ಇದೆರಡು ಮೀನ್ಸ್ ಐ ಇಂಟು ಕೆ ಮೇಲೆ ಏನು ಬರಬೇಕು? ಪವರ್ ಮೀನ್ಸ್ ಸ್ಕ್ವೇರ್ ಬರಬೇಕು. ಐ ಕೆ ಹೋಲ್ ಸ್ಕ್ವೇರ್. ಓಕೆ, ಅಂದರೆ ಇದು ಈಕ್ವೇಶನ್ ನಂಬರ್ 4 ಆಯಿತು. ಯಾವುದು? ಡಿ ಸ್ಕ್ವೇರ್ xi ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ಇಂಟು ಕೆ ಹೋಲ್ ಸ್ಕ್ವೇರ್ ಇಂಟು xi. ಇಸ್ ಈಕ್ವೇಶನ್ ನಂಬರ್ 4 ಆಯಿತು. ನೆಕ್ಸ್ಟ್ ವೇವ್ ಲೆಂತ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು? ವೇವ್ ಲೆಂತ್ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಎಮ್ ಇಂಟು ವಿ. ಓಕೆ, ಎಚ್ ಅಂದ್ರೆ ಏನು? ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಎಮ್ ಅಂದ್ರೆ ಏನು? ಮಾಸ್. ವಿ ಅಂದ್ರೆ ವೆಲಾಸಿಟಿ. ಎಮ್ ಇಂಟು ವಿ ನ ಏನಂತ ಬರೀಬೋದು? ಮೊಮೆಂಟಮ್ ಅಲ್ಲಿ ಬರೀಬೋದು. ದಟ್ ಈಸ್ ಪಿ ಆಗುತ್ತೆ. ದೇರ್ಫೋರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಪಿ ಆಗುತ್ತೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಪಿ ಆಯಿತು. ಫರ್ದರ್ ಕೆ ದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು? ಕೆ ಇಸ್ ಈಕ್ವಲ್ ಟು 2 ಪೈ ಡಿವೈಡ್ ಬೈ ಲ್ಯಾಂಬ್ಡಾ. ಓಕೆ, ಕೆ ಇಸ್ ಈಕ್ವಲ್ ಟು 2 ಪೈ ಡಿವೈಡ್ ಬೈ ಲ್ಯಾಂಬ್ಡಾ. ಇಲ್ಲಿ ಲ್ಯಾಂಬ್ಡಾ ಅಂದ್ರೆ ಏನು? ನಮಗೆ ಇಲ್ಲಿ ಬಂದಿದೆ ಎಚ್ ಡಿವೈಡ್ ಬೈ ಪಿ ಬಂತು. ಓಕೆ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ರಿ. ಪಿ ಮೇಲೆ ಹೋದ್ರೆ ಏನಾಯ್ತು? 2 ಪೈ ಪಿ ಡಿವೈಡ್ ಬೈ ಎಚ್ ಆಯಿತು. ಫರ್ದರ್ ಏನು ಮಾಡ್ತೀನಿ? ಈ 2 ಪೈನ ಕೆಳಗಡೆ ಕಳಿಸ್ತೀನಿ. ಓಕೆ, 2 ಪೈನ ಕೆಳಗಡೆ ಕಳಿಸಿದಾಗ ಏನಾಗುತ್ತೆ? ಪಿ ಡಿವೈಡ್ ಬೈ ಎಚ್ ಡಿವೈಡ್ ಬೈ 2 ಪೈ ಆಗುತ್ತೆ. ಓಕೆ, ಈ ಎಚ್ ಡಿವೈಡ್ ಬೈ 2 ಪೈನ ಏನು ಬರ್ತೀನಿ? ಎಚ್ ಕ್ರಾಸ್ ಅಂತ ಬರ್ತೀನಿ. ಈ ದಿಸ್ ಎಚ್ ಡಿವೈಡ್ ಬೈ 2 ಪೈನ ಎಚ್ ಕ್ರಾಸ್. ಆವಾಗ ಏನಾಯ್ತು? ಕೆ ಇಸ್ ಈಕ್ವಲ್ ಟು ಓವರ್ ಏನಾಯ್ತು? ಪಿ ಡಿವೈಡ್ ಬೈ ಎಚ್ ಕ್ರಾಸ್ ಆಯಿತು. ಓಕೆ, ಸಬ್ಸ್ಟಿಟ್ಯೂಟ್ ದಿಸ್ ಕೆ ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 4. ಓಕೆ, ಈಕ್ವೇಶನ್ ನಂಬರ್ 4 ಏನು ಬಂತು ನಮಗೆ ಇಲ್ಲಿ?
ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ಇಂಟು ಕೆ ಹೋಲ್ ಸ್ಕ್ವೇರ್ ಝೈ ಆಯಿತು. ಇಲ್ಲಿ ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈಗ. ಓಕೆ, ಏನಾಗುತ್ತೆ ಈಗ ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಕೋಬೇಕು ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಹಂಗೆ ಬರ್ಕೊಳ್ರಿ ಇಂಟು ಕೆ ಸ್ಕ್ವೇರ್ ಅಂದ್ರೆ ಏನು, ಕೆ ಅಂದರೆ ಪಿ ಡಿವೈಡ್ ಬೈ ಎಚ್ ಕ್ರಾಸ್, ಕೆ ಸ್ಕ್ವೇರ್ ಅಂದರೆ ಪಿ ಡಿವೈಡ್ ಬೈ ಎಚ್ ಕ್ರಾಸ್ ಹೋಲ್ ಸ್ಕ್ವೇರ್ ಝೈ ಹಂಗೆ ಬರ್ಕೋಬೇಕು. ಓಕೆ, ಐ ಅಂದರೆ ನಮ್ಗೆ ಗೊತ್ತು, ಐ ಅಂದರೆ ರೂಟ್ ಆಫ್ -1, ಐ ಸ್ಕ್ವೇರ್ ಅಂದರೆ ಮೈನಸ್ ಬರುತ್ತೆ, -1 ಬರುತ್ತೆ, ಅದಕ್ಕೆ ಇಲ್ಲಿ ಮೈನಸ್ ಬರ್ದೀನಿ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಮೀನ್ಸ್ ಇದು ಇಂಡಿವಿಜುವಲ್ ಸ್ಕ್ವೇರ್ ಬರುತ್ತೆ, ಪಿ ಸ್ಕ್ವೇರ್ ಮತ್ತು ಎಚ್ ಕ್ರಾಸ್ ಸ್ಕ್ವೇರ್ ಬರುತ್ತೆ. ಅದು ನೆಕ್ಸ್ಟ್ ಇಲ್ಲಿ ನಾವು ಬರಿತೀವಿ ಸಿಂಪ್ಲಿಫಿಕೇಶನ್ ಮಾಡಿ. ಓಕೆ, ಅವಾಗೇನು ಬರ್ತಿಲ್ಲಿ ಎಚ್ ಕ್ರಾಸ್ ಸ್ಕ್ವೇರ್ ಕೆಳಗಡೆ ಇರೋದು ಮೇಲಕ್ಕೆ ತಗೊಂಡಾಗ ಇದನ್ನ ಹಂಗೆ ಇಟ್ಕೊಟ್ಟು ಈ ಟರ್ಮ್ನ ಡಿ ಸ್ಕ್ವೇರ್ ಝೈ ಡಿವೈಡ್ ಡಿ ಎಕ್ಸ್ ಸ್ಕ್ವೇರ್ ಇಲ್ಲೇನಿದೆ ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಚ್ ಕ್ರಾಸ್ ಸ್ಕ್ವೇರ್ ಬರುತ್ತೆ, ಅದನ್ನ ಈ ಕಡೆ ತಗೊಂಡಾಗ ಇಲ್ಲಿ ಬರುತ್ತೆ ಈಸ್ ಈಕ್ವಲ್ ಟು ಇಲ್ಲೇನು ಉಳಿತು ಈಗ, ಇಲ್ಲಿ ನಮ್ಗೆ ಇಲ್ಲೇನು ಉಳಿಯುತ್ತೆ ಪಿ ಸ್ಕ್ವೇರ್ ಇಂಟು ಝೈ ಅಷ್ಟೇ ಉಳಿಯುತ್ತೆ ಇಲ್ಲಿ. ಓಕೆ, ಪಿ ಸ್ಕ್ವೇರ್ ಇಂಟು ಝೈ ಅಷ್ಟೇ ಇಲ್ಲಿ ಉಳಿಯುತ್ತೆ. ಓಕೆ, ದಿಸ್ ಈಸ್ ಈಕ್ವೇಷನ್ ನಂಬರ್ ಏನು ಕೊಟ್ಟಿಲ್ಲ, ಹಂಗೆ ಇದು ಬರ್ಕೋಬೇಕು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಏನಾಯ್ತು ಈಗ ನಮ್ಗೇನು ಬಂತು ಈಗ ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಪಿ ಡಿವೈಡ್ ಬೈ ಎಚ್ ಕ್ರಾಸ್ ಹೋಲ್ ಸ್ಕ್ವೇರ್ ಇಂಟು ಝೈ ಬಂತು. ಓಕೆ, ಐ ಅಂದರೆ ಏನು ನಮಗೆ ರೂಟ್ ಆಫ್ -1, ಐ ಸ್ಕ್ವೇರ್ ಅಂದರೆ -1 ಬರುತ್ತೆ, ಅದಕ್ಕೆ ಮೈನಸ್ ಹಿಂಗೆ ಬರ್ತೀವಿ. ಈಗ ನಮ್ಗೇನು ಬರುತ್ತೆ ಈಗ ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಲ್ಲಿ ಪಿ ಸ್ಕ್ವೇರ್ ಬರುತ್ತೆ, ಇಲ್ಲಿ ಎಚ್ ಕ್ರಾಸ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಏನು ಮಾಡಿದ್ವಿ ಎಚ್ ಕ್ರಾಸ್ ಸ್ಕ್ವೇರ್ನ ಲೆಫ್ಟ್ ಸೈಡ್ ತಗೊಂಡಿದ್ದೀವಿ. ಲೆಫ್ಟ್ ಸೈಡ್ ಹೇಳಿದ್ರೆ ನಮಗೆ ಇಲ್ಲಿ ಟಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ನ ಲೆಫ್ಟ್ ಶಿಫ್ಟ್ ಮಾಡ್ತೀನಿ. ಓಕೆ, ಅವಾಗೇನಾಯಿತು ಮೈನಸ್ ಹಂಗೆ ಬರ್ಕೊಳ್ರಿ, ಎಚ್ ಕ್ರಾಸ್ ಸ್ಕ್ವೇರ್ ಈ ಕಡೆ ಬಂತು, ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಬಂತು. ಇಲ್ಲೇನು ಉಳಿತು ಈಗ ಪಿ ಸ್ಕ್ವೇರ್ ಇಂಟು ಝೈ ಉಳಿತು. ಓಕೆ, ಪಿ ಸ್ಕ್ವೇರ್ ಝೈ ಉಳಿತು, ಇದು ನಮ್ಗೆ ಗೊತ್ತಿದೆ ಈಗ. ಓಕೆ, ನಮಗೆ ಗೊತ್ತು ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡ್ ಬೈ 2m ಪ್ಲಸ್ ಯು ಅಂತ. ಇಲ್ಲೇನು ನಮ್ಗೆ ಇಲ್ಲೇನು ಬಂತು ಈಗ ಪಿ ಸ್ಕ್ವೇರ್ ಝೈ ಬಂತು. ದೇರ್ಫೋರ್ ಈ ಈಕ್ವೇಷನ್ ಇಲ್ಲಿ ಬಂದಿದೆಯಲ್ಲ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡ್ ಬೈ 2m ಪ್ಲಸ್ ಯು. ದಿಸ್ ಈಕ್ವೇಷನ್ 1 ಇದು. ಈ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡಿ ಝೈನ ಮಲ್ಟಿಪ್ಲೈ ಮಾಡಿರಿ, ಪ್ರತಿ ಟರ್ಮ್ ಏನಾಯ್ತು ಝೈನ ಮಲ್ಟಿಪ್ಲೈ ಮಾಡಬೇಕು, ಇ ಇಂಟು ಝೈ ಇಸ್ ಈಕ್ವಲ್ ಟು ಈ ಟರ್ಮ್ ಇಂಟು ಝೈ ಮಾಡಬೇಕು, ಪಿ ಸ್ಕ್ವೇರ್ ಡಿವೈಡ್ ಬೈ 2m ಇಂಟು ಝೈ ಪ್ಲಸ್ ಯು ಇಂಟು ಝೈ. ದಿಸ್ ಇಸ್ ಈಕ್ವೇಷನ್ ನಂಬರ್ 5 ಆಯಿತು. ಓಕೆ, ಈಗ ನೋಡಿರಿ ನಮ್ಗೆ ಇಲ್ಲೇನು ಬಂತು ಈಗ ಪಿ ಸ್ಕ್ವೇರ್ ಝೈ ಡಿವೈಡ್ ಬೈ 2m ಬಂತು. ನಮ್ಗೆ ಇಲ್ಲಿ ಆಲ್ರೆಡಿ ಗೊತ್ತಿದೆ ಪಿ ಸ್ಕ್ವೇರ್ ಝೈ ಅಂದ್ರೆ ಏನು ಅಂತ. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಈಗ. ಇ ಇಂಟು ಝೈ ಹಂಗೆ ಬರ್ಕೊಳ್ರಿ. ಪಿ ಸ್ಕ್ವೇರ್ ಝೈ ಅಂದ್ರೆ ಇಲ್ಲಿ ಏನು ಬಂದಿದೆ ನಮ್ಗೆ ಇಲ್ಲಿ ಮೈನಸ್ ಎಚ್ ಕ್ರಾಸ್ ಸ್ಕ್ವೇರ್, ಇಲ್ಲೇನು ಬಂತು ಈಗ ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಹಂಗೆ ಬರ್ಕೊಂಡಿದ್ದೀನಿ. ಇಲ್ಲೇನು ಉಳಿತು ಈಗ 2m ಹಂಗೆ ಬರ್ಕೊಂಡಿದ್ದೀನಿ ಪ್ಲಸ್ ಯು ಇಂಟು ಝೈ ಹಂಗೆ ಬರ್ಕೊಂಡಿದ್ದೀನಿ ಈಗ. ಓಕೆ, ನೆಕ್ಸ್ಟ್ ಏನು ಮಾಡಿರಿ ಝೈ ಇರೋದೆಲ್ಲ ಒಂದು ಕಡೆ ತಗೊಂಬಂಡ್ರಿ, ಝೈ ಇಲ್ಲಿ ಇದೆಯಲ್ಲ ಇ ಇಂಟು ಝೈ ಇಲ್ಲಿ ಹಂಗೆ ಇಲ್ಲಿ ಇದನ್ನ ಲೆಫ್ಟ್ ತಗೊಂಬಂಡ್ರಿ. ಅವಾಗೇನಾಗುತ್ತೆ ಇದು ಲೆಫ್ಟ್ಗೆ ಹೋದರೆ ಮೈನಸ್ ಯು ಇಂಟು ಝೈ ಆಗುತ್ತೆ ಇಸ್ ಈಕ್ವಲ್ ಟು ಏನು ಉಳಿತು ಇಲ್ಲಿ ಮೈನಸ್ ಎಚ್ ಕ್ರಾಸ್ ಸ್ಕ್ವೇರ್ ಡಿವೈಡ್ ಬೈ 2m ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಆಯಿತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡಿರಿ ನೀವೀಗ ಬರೀ ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಷ್ಟೇ ಇಟ್ಕೊಳ್ರಿ ಈ ಸೈಡು, ಮಿಕ್ಕಿದೆಲ್ಲ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿರಿ. ಓಕೆ, ಅವಾಗೇನಾಗುತ್ತೆ ಇದು ಈ ಕಡೆ ಹೋದೇನಾಯಿತು 2m ಮೇಲೆ ಬರುತ್ತೆ, ಎಚ್ ಕ್ರಾಸ್ ಸ್ಕ್ವೇರು ಕೆಳಗಡೆ ಬರುತ್ತೆ, ಮೈನಸ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ರಿ, ಮೈನಸ್ 2m ಡಿವೈಡ್ ಬೈ ಎಚ್ ಕ್ರಾಸ್ ಸ್ಕ್ವೇರ್. ಇಲ್ಲಿ ಕಾಮನ್ ಏನು ಬರುತ್ತೆ ಝೈ, ಅದಕ್ಕೆ ಇಲ್ಲಿ ಬರ್ತೀನಿ ಇ ಮೈನಸ್ ಯು ಇಂಟು ಝೈ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಏನು ಮಾಡಿದೀನಿ ಇಲ್ಲಿ ಎಚ್ ಕ್ರಾಸ್ ಸ್ಕ್ವೇರ್ ಅಂದ್ರೇನು ಎಚ್ ಡಿವೈಡ್ ಬೈ 2π ಸಿಂಪ್ಲಿಫಿಕೇಶನ್ ಮಾಡಿರಿ, ಮೈನಸ್ 2m ಡಿವೈಡ್ ಬೈ ಎಚ್ ಕ್ರಾಸ್ ಸ್ಕ್ವೇರ್, ಎಚ್ ಕ್ರಾಸ್ ಅಂದ್ರೇನು ಈ ಎಚ್ ಡಿವೈಡ್ ಬೈ 2π ಹೋಲ್ ಸ್ಕ್ವೇರ್. ಓಕೆ, ಈಗ ಇದು ಮಾಡಿರಿ ಮೈನಸ್ 2m ಡಿವೈಡ್ ಬೈ ಎಚ್ ಡಿವೈಡ್ ಬೈ 2π ಹೋಲ್ ಸ್ಕ್ವೇರ್ ಇ ಇಂಟು ಮೈನಸ್ ಯು ಇಂಟು ಝೈ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಇಟ್ ಇಸ್ ಫಾರ್ ಎಕ್ಸ್ ಆಕ್ಸಿಸ್. ಇದು ಯಾವುದಕ್ಕಿದು ಎಕ್ಸ್ ಆಕ್ಸಿಸ್ಗೆ ಇದು ಇದು ಈಕ್ವೇಷನ್ ಇದು. ಓಕೆ, ಅಂದರೆ ಯಾವುದೇ ಒಂದು ಪಾರ್ಟಿಕಲ್ಲು ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸು ಎಕ್ಸ್ ಆಕ್ಸಲ್ಲಿ ಇರುತ್ತೆ, ವೈ ಆಕ್ಸಲ್ಲಿ ಇರುತ್ತೆ, ಝೆಡ್ ಆಕ್ಸಿಸಲ್ಲೂ ಇರುತ್ತೆ. ಓಕೆ, ನಾವು 3 ಆಕ್ಸಿಸ್ ಇಲ್ಲಿ ಕನ್ಸಿಡರ್ ಮಾಡಬೇಕು ಯಾವುದೇ ಒಂದು ಸ್ಪೀಸೀಸ್ದು. ಓಕೆ, ಅದನ್ನೆಲ್ಲ ನಾವು ಇದು ಮಾಡೋಣ ಈಗ. ಓಕೆ, ಎಕ್ಸ್ ಆಕ್ಸಿಸ್ ಏನು ಬಂತು
ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 2m ಡಿವೈಡ್ ಬೈ ಎಸ್ ಡಿವೈಡ್ ಬೈ 2 ಪೈ ಹೋಲ್ ಸ್ಕ್ವೇರ್ ಇಂಟು ಇ ಮೈನಸ್ ಯು ಇಂಟು ಝೈ ಬಂತು. ಈಗ ನೆಕ್ಸ್ಟ್ ದಿಸ್ ಇಸ್ ಫಾರ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಿಲ್ಲ ಇದನ್ನು. ಓಕೆ, ಫರ್ದರ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಲ್ಲಿ ನೋಡ್ರಿ ಈ 2 ಪೈ ಇದೆ, ಇದು ಈ ಟರ್ಮ್ ಮೇಲ್ಗಡೆ ತಗೊಂಡ್ರಿ. ಓಕೆ, ಅವಾಗೇನಾಗುತ್ತೆ ಈಗ 2 ಪೈ ಇದೇನಿದೆ ಸ್ಕ್ವೇರ್ ಬರುತ್ತಲ್ಲ, 2 ಪೈ ಸ್ಕ್ವೇರ್ ಅಂದರೆ 4 ಪೈ ಸ್ಕ್ವೇರ್ ಆಯಿತು. 4 ಪೈ ಸ್ಕ್ವೇರ್ ಇಂಟು 2m ಅಂದರೆ 8 ಪೈ ಸ್ಕ್ವೇರ್ ಎಮ್ ಆಯ್ತು ಅಲ್ಲಿ. ಓಕೆ, ಮೈನಸ್ ಹಂಗೆ ಬರ್ಕೊಳ್ರಿ 8 ಪೈ ಸ್ಕ್ವೇರ್ ಎಮ್ ಡಿವೈಡ್ ಬೈ ಎಸ್ ಸ್ಕ್ವೇರ್. ಎಸ್ ಸ್ಕ್ವೇರ್ನ ಇಲ್ಲಿ ಸ್ಕ್ವೇರ್ ಬರುತ್ತಲ್ಲ ಅದು ಹಂಗೆ ಬರ್ಕೊಂಡಿದ್ದೀವಿ. ಇಂಟು ಇ ಮೈನಸ್ ಯು ಇಂಟು ಝೈ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಪೈ ಡಿವೈಡ್ ಬೈ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಆಯಿತು. ಇಟ್ ಇಸ್ ಫಾರ್ ಎಕ್ಸ್ ಆಕ್ಸಿಸ್. ಸಿಮಿಲರ್ಲಿ ಇನ್ನು ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿರಿ. ಓಕೆ, ಇದನ್ನು ರೈಟ್ ಸೈಡ್ ತೊಗೊಂಬಿಡ್ರಿ, ಯಾವುದನ್ನ ಈ ಟರ್ಮ್ನ. ಓಕೆ, ಅವಾಗೇನಾಯಿತು ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್, ಇದು ರೈಟ್ ಸೈಡ್ ಬಂದರೆ ಏನಾಗುತ್ತೆ ಪ್ಲಸ್ ಆಗುತ್ತೆ, ಮೈನಸ್ ಇರೋದೇನಾಗುತ್ತೆ ಪ್ಲಸ್ ಆಗುತ್ತೆ, ಪ್ಲಸ್ 8 ಪೈ ಸ್ಕ್ವೇರ್ ಎಮ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಇಂಟು ಇ ಮೈನಸ್ ಯು ಇಂಟು ಝೈ ಇಸ್ ಈಕ್ವಲ್ ಟು 0 ಆಯಿತು. ಇದು ಫಾರ್ ಎಕ್ಸ್ ಆಕ್ಸಿಸ್. ಸಿಮಿಲರ್ಲಿ ಫಾರ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಮಾಡಿದಾಗ ಇಲ್ಲಿ ಎಕ್ಸ್ ಕಡೆ ಏನು ಬರಬೇಕು, ವೈ ಬರಬೇಕು, ಮಿಕ್ಕಿದೆಲ್ಲ ಸೇಮ್. ಡಿ ಸ್ಕ್ವೇರ್ ಝೈ ಡಿವೈಡ್ ಬೈ ಡಿ ವೈ ಸ್ಕ್ವೇರ್ ಪ್ಲಸ್ 8 ಪೈ ಸ್ಕ್ವೇರ್ ಎಮ್ divided by s square into e minus u into z is equal to 0. It is for y axis. Similarly for z axis, d square z divided by d z square plus 8 pi square m divided by s square e minus u into z is equal to 0. It is for z axis. ಈಗ ಕಾಮನ್ ಆಗಿ ಏನಂತ ಎಕ್ಸ್ ಆಕ್ಸಿಲ್ ಇರುತ್ತೆ, ವೈ ಆಕ್ಸಿಲ್ ಇರುತ್ತೆ, ಝೆಡ್ ಆಕ್ಸಿಲ್ ಇರುತ್ತೆ. ಓಕೆ, ಅವಾಗ ನಾವು ಜನರಲ್ ಆಗಿ ಏನಂತ ಬರೀಬಹುದು, ಡಿ ಸ್ಕ್ವೇರ್ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಡಿವೈಡ್ ಬೈ ಡಿ ವೈ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಡಿವೈಡ್ ಬೈ ಡಿ ಝೆಡ್ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ಝೈ ಬರುತ್ತೆ. ಪ್ಲಸ್ ನಮ್ಗೆ ಇಲ್ಲಿ ಏನು ಉಳಿತು ಈಗ 8 ಪೈ ಸ್ಕ್ವೇರ್ ಎಮ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಇ ಮೈನಸ್ ಯು ಇಂಟು ಝೈ ಇಸ್ ಈಕ್ವಲ್ ಟು 0. ಓಕೆ, ಇದು ಫಾರ್ಮುಲಾ ಸ್ಟಾರ್ಟಿಂಗ್ ಟೈಮ್ ಇಂಡಿಪೆಂಡೆಂಟ್ ವೇ ಈಕ್ವೇಶನ್. ಓಕೆ, ಈ ಟರ್ಮ್ ಏನಂತ ಬರಿಬೋದು, ಡಿ ಸ್ಕ್ವೇರ್ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಡಿವೈಡ್ ಬೈ ಡಿ ವೈ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಡಿವೈಡ್ ಬೈ ಡಿ ಜೆ ಸ್ಕ್ವೇರ್ನ ಇನ್ವರ್ಟೆಡ್ ಡೆಲ್ಟಾ ಸ್ಕ್ವೇರ್ ಅಂತ ಬರಿಬೋದು. ಓಕೆ, ಇಟ್ ಇಸ್ ಕಾಲ್ಡ್ ಲ್ಯಾಪ್ಲೇಷಿಯನ್ ಆಪರೇಟರ್. ಓಕೆ, ದೇರ್ಫೋರ್ ಏನಾಗುತ್ತೆ, ಈ ಈಕ್ವೇಶನ್ ಏನು ಬರ್ಬೋದು, ಇನ್ವರ್ಟೆಡ್ ಡೆಲ್ಟಾ ಸ್ಕ್ವೇರ್ ಇಂಟು ಝೈ ಪ್ಲಸ್ 8 ಪೈ ಸ್ಕ್ವೇರ್ ಇಂಟು ಎಮ್ ಡಿವೈಡ್ ಬೈ ಎಸ್ ಸ್ಕ್ವೇರ್ e minus u into xi is equal to 0. It is a final Schrödinger time independent wave equation. Okay, ಇದು ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ರಿ. ಥ್ಯಾಂಕ್ ಯು.